IPL ರೀಸ್ಟಾರ್ಟ್ ಆಯ್ತು ಅಂತ ಖುಷಿ ಪಡಬೇಕು ಅಥವಾ ಫಾರಿನ್ ಪ್ಲೇಯರ್ಸ್ ಇರಲ್ವಲ್ಲ ಅಂತ ದುಃಖ ಪಡಬೇಕೋ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ RCBಗಂತೂ ದೊಡ್ಡ ಹೊಡೆತವೇ ಬೀಳ್ತಾ ಇದೆ. ಪ್ಲೇ ಆಫ್ ಹೊಸ್ತಿಲಲ್ಲೇ ಪ್ರಮುಖ ಆಟಗಾರರು ಹೋಮ್ ಟೀಮ್ ಮ್ಯಾಚಸ್ಗಾಗಿ ವಾಪಸ್ ಆಗ್ತಿದ್ದಾರೆ. ಸೊ RCB ಪರ ಆಡ್ತಾ ಇದ್ದ ಯಾವೆಲ್ಲ ಪ್ಲೇಯರ್ಸ್ ತಮ್ಮ ತವರು ರಾಷ್ಟ್ರಕ್ಕೆ ವಾಪಸ್ ಆಗ್ತಾರೆ, ಮುಂದಿನ ಪಂದ್ಯಗಳಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ರೀಶೆಡ್ಯೂಲ್ ಆಯಿತು. RCB ವರ್ಸಸ್ KKR ಫಸ್ಟ್ ಮ್ಯಾಚ್, ಅದು ಕೂಡ ಬೆಂಗಳೂರಲ್ಲಿ ಅಂತ ಹ್ಯಾಪಿ ಆಗಿರುವಂಥ ಫ್ಯಾನ್ಸ್ಗೆ ದಿನಕ್ಕೊಂದು ಶಾಕಿಂಗ್ ಸುದ್ದಿ ಹೊರಬೀಳ್ತಾ ಇದೆ. ಪ್ಲೇ ಆಫ್ ಹೊಸ್ತಿಲಿನಲ್ಲಿರುವಂಥ ರೆಡ್ ಆರ್ಮಿಯಿಂದ ಪ್ರಮುಖ ಆಟಗಾರರೇ ಹೊರ ನಡೀತಾ ಇದ್ದಾರೆ. WTC ಫೈನಲ್, ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಸೀರೀಸ್ನಿಂದಾಗಿ ಫಾರಿನ್ ಪ್ಲೇಯರ್ಸ್ IPLನಿಂದ ಹಿಂದೆ ಸರಿಯಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. RCBಗೆ WTC ಫೈನಲ್ 3 ಸರಣಿಗಳ ಎಫೆಕ್ಟ್. ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದ ಎಫೆಕ್ಟ್ ಈಗ IPLಗೂ ತಟ್ಟಲಿದೆ. ಇಂಗ್ಲೆಂಡ್ನಲ್ಲಿ ನಡೆಯಲಿರುವಂತಹ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯ ಜೂನ್ 11ರಿಂದ ಪ್ರಾರಂಭ ಆಗಲಿದೆ. ಇಲ್ಲಿ IPL ಫೈನಲ್ ಪಂದ್ಯ ಜೂನ್ 3ರಂದು ನಡೆಯಲಿದೆ. ಅಂದರೆ WTC ಫೈನಲ್ಗಿಂತ 1 ವಾರ ಮೊದಲು ಕೊನೆಗೊಳ್ಳುತ್ತೆ. ಸೊ ಇಂಥ ಟೈಮಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದ ಆಟಗಾರರು ಆದಷ್ಟು ಬೇಗ ಇಂಗ್ಲೆಂಡನ್ನು ತಲುಪಬೇಕಾಗುತ್ತೆ, ಪ್ರಾಕ್ಟೀಸನ್ನು ಶುರು ಮಾಡಬೇಕಾಗುತ್ತೆ. ಯಾಕಂದರೆ ವೈಟ್ ಬಾಲ್ನಲ್ಲಿ ಬ್ಯುಸಿ ಆಗಿರುವಂಥ ಇವರೆಲ್ಲ ರೆಡ್ ಬಾಲ್ ಫಾರ್ಮೆಟ್ಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೀಗಾಗಿ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ ವೆಸ್ಟ್ ಇಂಡೀಸ್ ತಂಡ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸವನ್ನು ಕೂಡ ಮಾಡಬೇಕಾಗಿದೆ. ವೆಸ್ಟ್ ಇಂಡೀಸ್ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯಗಳು ಮೇ 21ರಿಂದ, ಹಾಗೆ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಪಂದ್ಯಗಳು ಮೇ 29ರಿಂದ ಶುರುವಾಗಲಿವೆ. ಅಂದರೆ IPL ನಡುವೆಯೇ ಈ ದೇಶಗಳ ಸರಣಿಗಳು ಕೂಡ ಸ್ಟಾರ್ಟ್ ಆಗುತ್ತವೆ. ಹೀಗಾಗಿ IPLನಲ್ಲಿ ಬ್ಯುಸಿಯಾಗಿರುವಂಥ ಈ ದೇಶಗಳ ಆಟಗಾರರನ್ನ ಆಯಾ ಕ್ರಿಕೆಟ್ ಮಂಡಳಿಗಳು ವಾಪಸ್ ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಸರಣಿ, RCB ಆಟಗಾರರು ಸೆಲೆಕ್ಟ್. ಇಲ್ಲಿ ವಿದೇಶಿ ಆಟಗಾರರು ಅಂತಾರಾಷ್ಟ್ರೀಯ ಪಂದ್ಯಗಳಿಗಾಗಿ ವಾಪಸ್ ಆದರೆ ಅತಿ ದೊಡ್ಡ ನಷ್ಟ ಉಂಟಾಗೋದು RCBಗೇನೆ. ಅದರಲ್ಲೂ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಮಂಡಳಿಗಳು ತಮ್ಮ ಆಟಗಾರರನ್ನ ವಾಪಸ್ ಕರೆಸಿದ್ರೆ 2 ಪ್ಲೇಯರ್ಸ್ನ RCB ಕಳೆದುಕೊಳ್ಬೇಕಾಗುತ್ತೆ. ರೆಡ್ ಆರ್ಮಿಯ ಓಪನಿಂಗ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್, ಯುವ ಆಟಗಾರ ಜಾಕೋಬ್ ಬೆಥೆಲ್, ಹಾಗೆ ಆಲ್ರೌಂಡರ್ ಆಟಗಾರ ಲಿಯಾನ್ ಲಿವಿಂಗ್ಸ್ಟೋನ್, ಈ 3 ಕೂಡ ಇಂಗ್ಲೆಂಡ್ನ ಆಟಗಾರರು. ಸದ್ಯ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯಕ್ಕೆ T20 ಹಾಗೆ ODI ಮಾದರಿ ಕ್ರಿಕೆಟ್ಗೆ ಜಾಕೋಬ್ ಬೆಥೆಲ್ ಸೆಲೆಕ್ಟ್ ಆಗಿದ್ದಾರೆ. ಇನ್ನು T20I ಫಾರ್ಮೆಟ್ಗೆ ಫಿಲ್ ಸಾಲ್ಟ್ರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಈ ಪಂದ್ಯಗಳಿಗಾಗಿ ಈ 3 ಕೂಡ ತಮ್ಮ ತಮ್ಮ ರಾಷ್ಟ್ರಗಳಿಗೆ ವಾಪಸ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಸೆಲೆಕ್ಟ್ ಆಗಿಲ್ಲ ಅನ್ನೋದನ್ನ ಬಿಟ್ಟರೆ RCBಯಲ್ಲಿ ಇವರು ಕಂಟಿನ್ಯೂ ಆಗ್ತಾರೆ. ಆದರೆ ಆಲ್ರೆಡಿ ಇವರು ಫಾರ್ಮ್ ಕಳ್ಕೊಂಡಿರೋದ್ರಿಂದ ರೆಡ್ ಆರ್ಮಿಗೆ ಟೆನ್ಷನ್ ಅನ್ನು ತಂದಿಟ್ಟಿದೆ. ಹಾಗೆ ಕಳೆದ ಪಂದ್ಯಗಳಲ್ಲಿ ಇವರನ್ನ ತಂಡದಿಂದ ಕೈ ಬಿಡಲಾಗಿತ್ತು. WTC ಫೈನಲ್ಗಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ರಿಟರ್ನ್. ಜೂನ್ 11ರಿಂದ ನಡೆಯಲಿರುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಆಸ್ಟ್ರೇಲಿಯಾ ಟೀಮ್ ಅನೌನ್ಸ್ ಮಾಡಿದೆ. ಈ ಟೀಮ್ನಲ್ಲಿ RCB ಸ್ಟಾರ್ ಬೌಲರ್ ಜೋಶ್ ಹೇಜಲ್ವುಡ್ ಕೂಡ ಇದ್ದಾರೆ. ಇತ್ತ ಸೌತ್ ಆಫ್ರಿಕಾ ಆಟಗಾರ ಲುಂಗಿ ಎಂಗಿಡಿ ಕೂಡ ICC ಫೈಟ್ಗಾಗಿ ವಾಪಸ್ ಆಗಬಹುದು. ಇವರಿಬ್ಬರು ಕೂಡ RCBಯ ಪ್ರಮುಖ ಬೌಲರ್ಸ್ ಆಗಿದ್ದಾರೆ. ಸೊ ಇಲ್ಲಿ 10 IPL ತಂಡಗಳ ಪೈಕಿ 3 ಟೀಮ್ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿವೆ. ಅವರಿಗೆ ಮುಂದಿನ ಪಂದ್ಯಗಳು ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಆದರೆ ಪ್ಲೇ ಆಫ್ ರೇಸ್ನಲ್ಲಿರುವಂಥ ತಂಡಗಳಲ್ಲಿ ಯಾರೆಲ್ಲ ವಾಪಸ್ ಆಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿರುವಂಥ ಜೋಸ್ ಹೇಜಲ್ವುಡ್, ಲುಂಗಿ ಎಂಗಿಡಿ, ರೊಮ್ಯಾರಿಯೋ ಶೆಫರ್ಡ್, ಜಾಕಬ್ ಬೆಥೆಲ್ ಹಾಗೆ ಫಿಲ್ ಸಾಲ್ಟ್. ಸೊ ಈ 5 ಪ್ರಮುಖ ಪ್ಲೇಯರ್ಗಳು ಕೂಡ ತಮ್ಮ ತಮ್ಮ ರಾಷ್ಟ್ರಗಳಿಗಾಗಿ ವಾಪಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಕಥೆಯನ್ನು ನೋಡೋದಾದ್ರೆ, ಮುಂಬೈ ಪರ ಆಡ್ತಾ ಇರುವಂಥ ರಿಯಾನ್ ರಿಕಾಲ್ಟನ್ ಹಾಗೆ ಕಾರ್ಬಿನ್ ಬಾಷ್ ವಾಪಸ್ ಆಗ್ಬೋದು. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಕತೆ ನೋಡಿದ್ರೆ ಮಾರ್ಕೋ ಜಾನ್ಸನ್, ಜೋಶ್ ಇಂಗ್ಲಿಷ್ ವಾಪಸ್ಸನ್ನ ಆಗುವಂತ ಸಾಧ್ಯತೆ ಇದೆ. ಇನ್ನು IPLನ ಟೇಬಲ್ ಟಾಪರ್ ಆಗಿರುವಂತಹ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಜೋಸ್ ಬಟ್ಲರ್, ಶೆಫರ್ ರುದರ್ಫೋರ್ಡ್, ಜೆರಾಲ್ಡ್ ಕೋಟ್ಜಿ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಹಾಗೆ ಟ್ರಿಸ್ಟಾನ್ ಸ್ಟಬ್ಸ್ ಕೂಡ ವಾಪಸ್ ಆಗಬಹುದು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ನಲ್ಲಿ ಶಮರ್ ಜೋಸೆಫ್. ಸೊ ಇದಿಷ್ಟು ಪ್ಲೇಯರ್ಸ್ IPLನಿಂದಾಗಿ ವಾಪಸ್ ಆಗುವಂಥ ಸಾಧ್ಯತೆ ಇದೆ ತಮ್ಮ ತಮ್ಮ ರಾಷ್ಟ್ರಗಳ ಪಂದ್ಯಗಳಿಗಾಗಿ. ಸೊ ಇವರಿಷ್ಟು IPL ಪ್ಲೇ ಆಫ್ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಬಹುದು. ಆದರೆ ಇಲ್ಲಿ ರೇಸ್ನಲ್ಲಿರುವಂಥ ತಂಡಗಳ ಪೈಕಿ KKR ಸ್ವಲ್ಪ ಸೇಫ್ ಆಗಬಹುದು. ಯಾಕಂದರೆ ತಂಡದಲ್ಲಿ 3 ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಇದ್ರೂ ಕೂಡ ಅವ್ರು ಯಾರು ಏಕದಿನ ಪಂದ್ಯಗಳನ್ನು ಆಡಲ್ಲ. ಇಂಗ್ಲೆಂಡ್ನ ಮೊಯಿನ್ ಅಲಿ ಮತ್ತು ದಕ್ಷಿಣ ಆಫ್ರಿಕಾದ ಕ್ವಿಂಟನ್ ಡಿಕಾಕ್ ಈಗ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ಇನ್ನು ಸ್ಪೆನ್ಸರ್ ಜಾನ್ಸನ್ ಮತ್ತು ಆಂಡ್ರಿಸ್ ನಾಡ್ಜೆ
ಟೆಸ್ಟ್ ತಂಡದಲ್ಲಿದ್ದಾರೆ. ಅಫ್ಘಾನಿಸ್ತಾನ ಈ ಪಂದ್ಯದಲ್ಲಿ ಆಡದ ಕಾರಣ ರೆಹಮಾನುಲ್ಲಾ ಗುರ್ಬಾಜ್ ಕೂಡ ಇಡೀ ಸೀಸನ್ ನಲ್ಲಿ ಕಂಟಿನ್ಯೂ ಆಗ್ತಾರೆ. ನುವಾನ್ ತುಷಾರ ಹಾಗೂ ಟಿಮ್ ಡೇವಿಡ್ ಸೇಫ್. ಇನ್ನು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮೇ 25ಕ್ಕೆ ಫೈನಲ್ ಮ್ಯಾಚ್ ಮುಗಿದು IPL ಟೂರ್ನಿಯೇ ಕಂಪ್ಲೀಟ್ ಆಗ್ತಾ ಇತ್ತು. ಆದರೆ 9 ದಿನ ವಿಸ್ತರಣೆಯಾಗಿದ್ದೇ ಒಂದಷ್ಟು ವೇರಿಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಇದರಿಂದ ಫ್ರಾಂಚೈಸಿಗಳಿಗೆ ವಿದೇಶಿ ಆಟಗಾರರ ಆಬ್ಸೆನ್ಸ್ ಟೆನ್ಷನ್ ಕಾಡ್ತಾ ಇದೆ. ಅದರಲ್ಲೂ ಚೊಚ್ಚಲ ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟಿರುವಂತಹ RCBಗೆ ದೊಡ್ಡ ಹೊಡೆತವೇ ಬೀಳಲಿದೆ. ಈಗಾಗಲೇ ಆಸ್ಟ್ರೇಲಿಯಾದ ವೇಗಿ ಜೋಶ್ ಹೇಜಲ್ವುಡ್ ಗಾಯದಿಂದ ಬಳಲ್ತಾ ಇದ್ರು. ರಿಕವರ್ ಆಗಿ ಕಮ್ಬ್ಯಾಕ್ ಮಾಡ್ತಾರೆ ಅಂದ್ರೂ ಕೂಡ ಜೂನ್ 11ರಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಆಡಬೇಕಾಗಿದೆ. ಹೀಗಾಗಿ ಅವರಿಗೆ ಅವಕಾಶ ಸಿಕ್ಕಿರೋದ್ರಿಂದ IPL ಟೂರ್ನಿಯಿಂದ ಹೊರಗುಳಿಬೇಕಾಗುತ್ತೆ. ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಮ್ಯಾಚ್ಗಳ ಹೊರತಾಗಿ RCBಯಲ್ಲಿ ವಿದೇಶಿ ಆಟಗಾರರ ಪಟ್ಟಿಯಲ್ಲಿ ಟಿಮ್ ಡೇವಿಡ್ ಹಾಗೆ ನುವಾನ್ ತುಷಾರ ಉಳಿಯಲಿದ್ದಾರೆ. ಸೊ ಈ ಸೀಸನ್ ಅಲ್ಲಿ RCB ಪರ ವಿದೇಶಿ ಆಟಗಾರರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಗ್ಲೆಂಡ್ ಮೂಲದ ಆಲ್ರೌಂಡರ್ ಲಿಯಾನ್ ಲಿವಿಂಗ್ಸ್ಟೋನ್ RCB ಪರ ಆರಂಭದ 7 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ರು. ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಅನ್ನ ಪಡೆದಿದ್ರು. ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ 54 ರನ್ ಬಾರಿಸಿದ್ದು ಬಿಟ್ರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ. ಇವರು 7 ಪಂದ್ಯಗಳಿಂದ 87 ರನ್ಗಳನ್ನ ಕಲೆ ಹಾಕಿದ್ರೆ 2 ವಿಕೆಟ್ಗಳನ್ನ ಮಾತ್ರ ಬೇಟೆಯಾಡಿದ್ರು. ಇನ್ನು ಇಂಗ್ಲೆಂಡ್ ಮೂಲದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಫಿಲ್ ಸಾಲ್ಟ್ RCB ಪರ ಡ್ಯಾಶಿಂಗ್ ಓಪನರ್ ಆಗಿದ್ದಾರೆ. ಈ ಸೀಸನ್ ಅಲ್ಲಿ 9 ಮ್ಯಾಚ್ಗಳನ್ನ ಆಡಿದ್ದು 239 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಇಂಗ್ಲೆಂಡ್ ಮೂಲದ ಮತ್ತೊಬ್ಬ ಯಂಗ್ ಆಲ್ರೌಂಡರ್ ಜಾಕಬ್ ಬೆಥೆಲ್ 2 ಮ್ಯಾಚ್ಗಳಲ್ಲಿ ಕಣಕ್ಕಿಳಿದಿದ್ರು. CSK ವಿರುದ್ಧ 50 ಸಿಡಿಸಿ ಮಿಂಚಿದ್ರು. ಇನ್ನು RCBಯ ಮೇನ್ ಸ್ಟ್ರೆಂತ್ ಆಗಿರುವಂತಹ ಆಸ್ಟ್ರೇಲಿಯಾ ಮೂಲದ ವೇಗದ ಬೌಲರ್ ಜೋಸ್ ಹೇಜಲ್ವುಡ್ ಈ ಸೀಸನ್ ಅಲ್ಲಿ 10 ಪಂದ್ಯಗಳಿಂದ 18 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. 105 ಡಾಟ್ ಬಾಲ್ಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ RCBಯ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಮೇನ್ ಸ್ಟ್ರೆಂತ್ ಇವರೇ ಆಗಿದ್ರು. ಹಾಗೆ ಪವರ್ ಹಿಟ್ಟಿಂಗ್ಗೆ ಹೆಸರುವಾಸಿಯಾಗಿರುವಂತ ಟಿಮ್ ಡೇವಿಡ್ 6 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದು 186 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ನ ಸ್ಫೋಟಕ ಬ್ಯಾಟಿಂಗ್ ಮತ್ತು ಬೌಲಿಂಗ್ಗೆ ಹೆಸರುವಾಸಿಯಾಗಿರುವಂತ ರೊಮ್ಯಾರಿಯೋ ಶೆಫರ್ಡ್ CSK ವಿರುದ್ಧದ ಮ್ಯಾಚ್ ಅಲ್ಲಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. 14 ಎಸೆತಗಳಲ್ಲೇ 53 ರನ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಇನ್ನು ದಕ್ಷಿಣ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿ CSK ವಿರುದ್ಧದ ಮ್ಯಾಚ್ ಅಲ್ಲಿ RCB ಪರ ಕಣಕ್ಕಿಳಿದು 3 ವಿಕೆಟ್ಗಳನ್ನ ಕಿತ್ತು RCB ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಶ್ರೀಲಂಕಾ ವೇಗಿ ನುವಾನ್ ತುಷಾರಗೆ RCB ಪರ ಮೈದಾನಕ್ಕೆ ಇಳಿಯೋಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಸೊ ಹೀಗೆ 8 ಆಟಗಾರರನ್ನ RCB ಹರಾಜಿನಲ್ಲಿ ಖರೀದಿ ಮಾಡಿತ್ತು, ವಿದೇಶಿ ಆಟಗಾರರನ್ನ. ಸೊ ಇವರ ಪೈಕಿ ಶ್ರೀಲಂಕಾ ಮೂಲದ ಆಟಗಾರ ನುವಾನ್ ತುಷಾರ ಒಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಆಲ್ರೆಡಿ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿದಿದ್ದಾರೆ. ಇವರೆಲ್ಲರೂ ಕೂಡ ಅದ್ಭುತ ಪ್ರದರ್ಶನವನ್ನೇ ನೀಡಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಿಗೆ ಇವರ ಲಭ್ಯತೆ ತುಂಬಾನೇ ಬೇಕಾಗುತ್ತೆ. ಆದರೆ ಪ್ಲೇ ಆಫ್ ಹೊಸ್ತಿಲಲ್ಲೇ ಇರುವಾಗಲೇ RCB ಈಗಾಗಲೇ 11 ಪಂದ್ಯಗಳನ್ನು ಆಡಿ ಲೀಗ್ ಹಂತದಲ್ಲಿ ಇನ್ನೂ 3 ಪಂದ್ಯಗಳು ಬಾಕಿ ಇದ್ವು. ಅಷ್ಟರಲ್ಲೇ ಇಂಥದ್ದೊಂದು ಎಫೆಕ್ಟ್ ತಡ್ತಾ ಇದೆ. ಈ ಪೈಕಿ 1 ಪಂದ್ಯ ಗೆದ್ರೂ ಕೂಡ ಉಳಿದಿರುವಂತಹ ಪಂದ್ಯಗಳ ಪೈಕಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಆದರೆ ನಿರ್ಣಾಯಕ ಹಂತದಲ್ಲೇ ಸಾಲ್ಟ್, ಬೆಥೆಲ್, ಶೆಫರ್ಡ್, ಎಂಗಿಡಿ ಹಾಗೆ ಹೇಜಲ್ವುಡ್ ತವರಿನ ಪಂದ್ಯಗಳಿಗಾಗಿ ವಾಪಸ್ ಆಗಬಹುದು. ಇವರೆಲ್ಲ RCBಯ ಮೇನ್ ಪ್ಲೇಯರ್ಸ್ ಆಗಿದ್ರು. ಸೊ ಮುಂದಿನ ಪಂದ್ಯಗಳಿಗೆ ಕಣಕ್ಕಿಳಿಯದೇ ಇದ್ರೆ ಟೀಮ್ ಬ್ಯಾಲೆನ್ಸ್ ಮಿಸ್ ಆಗುತ್ತೆ. ಹಾಗೆ ಸಕ್ಸಸ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಕೆ ಸಾಕಷ್ಟು ಸ್ಟ್ರಗಲ್ ಅನ್ನು ಕೂಡ ಪಡಬೇಕಾಗುತ್ತೆ. ಒಟ್ನಲ್ಲಿ ಚೊಚ್ಚಲ ಟ್ರೋಫಿ ನಿರೀಕ್ಷೆಯಲ್ಲಿರುವಂತಹ RCBಗೆ ಸದ್ಯ ಸ್ಟಾರ್ ಆಟಗಾರರ ಆಬ್ಸೆನ್ಸ್ ಟೆನ್ಷನ್ ಶುರುವಾಗಿದೆ. ಆದರೆ ಈ ಸಿಚುಯೇಷನ್ನ ಫ್ರಾಂಚೈಸಿ ಹೇಗೆ ಹ್ಯಾಂಡಲ್ ಮಾಡುತ್ತೆ, ಪ್ಲೇ ಆಫ್ ಮ್ಯಾಚಸ್ ಟೀಮ್ಗೆ ಯಾರನ್ನೆಲ್ಲ ಕಣಕ್ಕಿಳಿಸಬಹುದು ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.